ಕರ್ಮ ಅಂದರೆ ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ ಆಗತಕ್ಕಂತಹ ಕ್ರಿಯೆಗೆ ಕರ್ಮ ಅಂತ ಹೇಳ್ಕೊಂಡು ಬರುವಂಥವ್ರ ಅಕ್ಕಾರ. ದೇಹದಿಂದ, ಮಾತಿನಿಂದ, ಮನಸ್ಸಿನಿಂದ ಕರ್ಮ ನಾವು ಮಾಡ್ಬೇಕಂದ್ರೂ ಘಟಿಸ್ತಿರ್ತೈತಿ, ಬಿಡ್ಬೇಕಂದ್ರೂ ಘಟಿಸ್ತಿರ್ತೈತಿ. ಸಹಜವಾದ ಕರ್ಮ ಘಟಿಸ್ತಿರ್ತೈತಿ. ಕರ್ಮ ಮಾಡಲಾರ್ದ ಬದುಕಿರಾಕ ಸಾಧ್ಯ ಇಲ್ಲ. ಅದಕ್ಕೆ ಉಪನಿಷತ್ಕಾರರು ಕುರ್ವಣ್ಣೇ ವೇಹ ಕರ್ಮಾಣಿ ಜಿಜಿವಿಷೇತ್ ಶತಂ ಸಮಾಹ ಏವಂ ತ್ವಯಿ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೇ ಅಂತಕ್ಕಂಥ ಮಾತನ್ನು ಕರ್ಮ ಅಂಟಲಾರ್ದಂಗೆ ಮಾಡೋಕ್ಕೆ ಸಾಧ್ಯ ಐತಲ್ಲ ಹೊರತಾಗಿ ಕರ್ಮ ಮಾಡಲಾರ್ದ ಇರಾಕ ಸಾಧ್ಯ ಇಲ್ಲ. ಆದ್ದರಿಂದ ಕರ್ಮವನ್ನು ಆಚರಿಸ್ತಾ, ವಿಹಿತ ಕರ್ಮಗಳನ್ನು ಆಚರಿಸ್ತಾ 100 ವರ್ಷ ಬದುಕುವಂಥ ಉಪನಿಷತ್ಕಾರರು ಶಿವನಿಗಳೇ ಅಪ್ಪನೆ ಕೊಡಿಸುವಂಥವರಾದರು. ಈ ಪ್ರಸಂಗದೊಳಗೆ ಭಗವಂತ ಅರ್ಜುನನಿಗೆ ಏನು ಬೋಧ ಮಾಡಿದರು ಅಂತ ಕೇಳಿದರೆ, ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ವಿಹಿತ ಕರ್ಮಗಳನ್ನು ಆಚರಿಸುವುದರಲ್ಲಿ ನಿನಗೆ ಅಧಿಕಾರ ಉಂಟು, ಫಲದಲ್ಲಿ ಅಧಿಕಾರವಿಲ್ಲ. ನಾನೇ ಮಾಡ್ತನು ಅಂತಕ್ಕಂತಹ, ನಾನೇ ಫಲವನ್ನು ಪಡೆದುಕೊಳ್ತನು ಅಂತಕ್ಕಂಥ ಅಭಿಮಾನದಿಂದ ಕೂಡಿಕೊಂಡ ಫಲವನ್ನು, ಕಾರ್ಯವನ್ನು ಮಾಡೋಕ್ಕೆ ಹೋಗಬೇಡ, ಕಾರ್ಯವನ್ನು ಮಾಡದಂಗೂ ಇರಕ್ಕೆ ಹೋಗಬೇಡ, ಆಚರಿಸದೆ ಇರ್ಲಿಕ್ಕೆ ಹೋಗಬೇಡ ಅನ್ನತಕ್ಕಂಥ ಅಪರೂಪದ 3 ಮಾತುಗಳನ್ನು ಭಗವಂತ ಅರ್ಜುನನನ್ನು ಕುರಿತು ಬೋಧ ಮಾಡುವಂಥವನಾದ. ಕರ್ಮ ಫಲ ಕೊಟ್ಟ ತೀರ್ತೈತಿ, ಸ್ವತಃ ಫಲ ಕೊಡ್ತೈತಿ ಅನ್ನುವಂತ ಕೇಳಿದ್ರೆ ಕರ್ಮ ಜಡ ಐತಿ, ಅದು ಫಲ ಕೊಡೋಕ್ಕೆ ಸಾಧ್ಯ ಇಲ್ಲ. ಕರ್ಮವನ್ನು ಜೀವಾಭಾಸ ಆಚರಿಸ್ತಾನೋ, ಈಶ್ವರಾಭಾಸ ಅದರ ಫಲವನ್ನು ನೀಡುವಂಥವನ ಕಣ್ಣು. ಜೀವ ಕರ್ಮಗಳನ್ನು ಮಾಡ್ತಾನೆ, ಈಶ್ವರ ಅದರ ಫಲವನ್ನು ಉಂಟು ಮಾಡುವಂಥವನ ಕಣ್ಣು. ಫಲ ಕೊಡವ ಈಶ್ವರ ಪರಮಾತ್ಮ. ಅದನ್ನು ಜಗದನ್ನ ಬಸವಣ್ಣನವರು ಕನ್ನಡದೊಳಗೆ ಹೇಳಿದರು, ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ ಹರದ ಕುಳ್ಳಿರ್ದ ನಮ್ಮ ಮಹಾದೇವ ಶೆಟ್ಟಿ, ಒಮ್ಮಣವಾದರೆ ನುಡಿವ ಇಮ್ಮಣವಾದರೆ ನುಡಿಯ, ಕಾಣೆಯ ಗೆಲ್ಲ ಅರ್ಧ ಗಾಣೆಯ ಸೋಲ, ಜಾನ ನೋಡವ ನಮ್ಮ ಕೂಡಲ ಸಂಗಮ ದೇವ ಅಂತ. ಪರಮಾತ್ಮ ಅಂದ್ರೆ ಸರ್ವಜ್ಞ ಮೂರ್ತಿ, ಜಾನ ನೋಡವ ಅಂದ್ರೆ ಸರ್ವಜ್ಞ ಮೂರ್ತಿ ಅವ ಪರಮಾತ್ಮ. ಒಮ್ಮಣವಾದರೆ ನುಡಿವ, ನಮ್ಮ ಮನಸ್ಸು ಏಕಾಗ್ರ ಆಗಿ ಭಗವಂತನಲ್ಲಿ ಮೊರೆ ಇಟ್ಟಿತು ಅಂದ್ರೆ ನಮ್ಮ ಜೊತೆಗೆ ಮಾತಾಡ್ತಾನೋ, ಅರ್ಥಾತ್ ನಮಗೆ ಒಲಿತಾನೋ ಅಂತ ಅದರ ಅಭಿಪ್ರಾಯ. ನಮ್ಮದು ಏಕಮುಖವಾಗಿ ಹರಿಯುವಂಥ ಮನಸ್ಸು ಅಕ್ಕ ಮಹಾದೇವಿ ಹಂಗೆ. ಎನಗುಳ್ಳುವುದು ಒಂದು ಮಣ, ಆ ಮಣ ನಿಮ್ಮಲ್ಲಿ ಬೆಡಬೆರೆದ ಬಳಿಕ ಎನಗೆ ಭವ ಉಂಟೆ ಚೆನ್ನ ಮಲ್ಲಿಕಾರ್ಜುನ ಅಂತ ಅಕ್ಕ ಮಹಾದೇವಿ ಹೇಳ್ಕೊಂಡು ಬರುವಂಥವಳಾದ್ಲು. ಕಾರಣ ಏನು ಅಂತ ಕೇಳಿದ್ರೆ, ಅಕ್ಕನಿಗೆ ಒಂದೇ ಮನಸ್ಸಿತ್ತು, ನಮಗೆ ಅನೇಕ ಮನಸ್ಸುಗಳದಾವು. ಎಷ್ಟೆಷ್ಟು ಅಂತಃಕರಣ ಪರಿಣಾಮವನ್ನು ಹೊಂತೈತೋ ಅಷ್ಟೆಲ್ಲ ಮನಸ್ಸುಗಳ ಅವು. ಅನೇಕ ಇರುವ ಕಾರಣಕ್ಕೆ ಪರಮಾತ್ಮನ ಒಲುಮೆ ನಮಗಾಗವಲ್ತು. ಒಮ್ಮಣವಾದರೆ ನುಡಿವ ಇಮ್ಮಣವಾದರೆ 2 ಅಥವಾ ಅನೇಕಾಗ್ರ ಆತು ಅಂತಂದ್ರೆ ಭಗವಂತನ ಒಲುಮೆ ಆಗುವುದಿಲ್ಲ. ಕಾಣೆಯ ಗೆಲ್ಲ ಅರ್ಧಗಾಣಿಯ ಸೋಲ. ಪತ್ತಾರ ಅಂಗಡಿ ಒಳಗಿನ ಕಾಟ ಹೆಚ್ಚು ಕಡಿಮೆ ಆಗಬಹುದು, ಪರಮಾತ್ಮನ ಕಾಟ ಹೆಚ್ಚು ಕಡಿಮೆ ಆಗೋದಿಲ್ಲ. ಅದನ್ನು ಗ್ಲಾಸ್ನಾಗ ಇಟ್ಟಿರ್ತಾರೆ ನೋಡ್ರಿ. ಅಕ್ಕ ಸಾಲಿಗರು ಗಾಳಿ ಬಿಟ್ಟು ತೂಕ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಗ್ಲಾಸ್ ಹಾಕಿರ್ತಾರೆ. ಅದಕ್ಕೆ ಆದರೂ ಹೆಚ್ಚು ಕಡಿಮೆ ಆಗಬಹುದು ಅದು. ಪರಂತು ಪರಮಾತ್ಮನ ಕಾಟ ಹೆಚ್ಚು ಕಡಿಮೆ ಆಗೋದಿಲ್ಲ. ನಾವು ಮಾಡಲ್ಪಟ್ಟಂಥ ಕರ್ಮದ ಫಲ ಪರಮಾತ್ಮ ಒಂದು ಜವೆ ಕೊರತೆ ಆಗಲಾರ್ದಂಗೆ, ಹೆಚ್ಚು ಕಡಿಮೆ ಆಗಲಾರ್ದಂಗೆ ಕೊಡುವಂಥವನ ಕಾಣು. ಅದಕ್ಕೆ ನೀ ಏನೇನು ಮಾಡ್ತಿ ಅದನ್ನೆಲ್ಲ ಭಗವದ್ ಅರ್ಪಿತ ಭಾವದಿಂದ ಮಾಡು.
ಅದರ ಫಲವನ್ನು ಅಪೇಕ್ಷಿಸಿ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ಕೊಂಡು ಬರುವಂಥವರಾದರು. ಇದ ಭಗವದ್ಗೀತೆ 9ನೇ ಅಧ್ಯಾಯದೊಳಗೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಯತ್ ಕರೋಷಿ ಯದಸ್ನಾಶಿ ಯಜ್ಜು ಹೋಷಿ ದದಾಶಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಯತ್ ಕರೋಷಿ ನೀ ಏನೇನು ಮಾಡ್ತಿ, ಇಲ್ಲಿ ಕರ್ತೃತ್ವವನ್ನು ಹೇಳ್ಕೊಂಡು ಬರುವಂಥವರಾದರು. ಯದಸ್ನಾಸಿ ನೀ ಏನೇನು ಉಣ್ತಿ, ಮಾಡಿದಿಂದ ಉಣ್ಣಲೇಬೇಕಾಕೈತಿ. ಮಾಡಿದ ಫಲವನ್ನು ಉಣ್ಲಾರ್ದ ತೀರಂಗೇ ಇಲ್ಲ, ಅದು ಕೃತಪ್ರನಾಶ ದೋಷ ಬರ್ತೈತಿ ಅಂತ ಶಾಸ್ತ್ರಗಳಲ್ಲಿ ಹೇಳ್ಕೊಂಡು ಬರುವಂಥವ್ರಾಗ್ಯಾರ. ನೀ ಏನೇನು ಮಾಡ್ತಿ ಮತ್ತು ಏನೇನು ಉಣ್ತಿ, ಯಜ್ಜು ಹೋಷಿ ನೀ ಏನು ಯಜ್ಞ ಮಾಡ್ತೀವೋ, ದದಾಶಿ ಏನು ದಾನ ಧರ್ಮಾದಿಗಳನ್ನು ಮಾಡ್ತೀವೋ, ಏನು ಜಪ ತಪಾದಿ ತಪಸ್ಯಸಿ ತಪಸ್ಸನ್ನು ಆಚರಣೆ ಮಾಡ್ತೀವೋ, ನೀ ಏನೇನು ಮಾಡ್ತೀವೋ ಅದೆಲ್ಲವನ್ನು ಮದರ್ಪಣಂ ನನಗೆ ಸಮರ್ಪಣೆ ಮಾಡುವಂಥವನಾಗುವಂತ ಪರಮಾತ್ಮ ಹೇಳ್ಕೊಂಡು ಬರುವಂಥವನಾದ. ನಾ ಮಾಡಿದ್ನಿ ಅನ್ನೋ ಅಹಂಕಾರದಿಂದ ಕೂಡ್ಕೊಂಡಿವು ಅಂದ್ರೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನಡಂಗುರ ಅಂತ ಶರಣರು ಹೇಳ್ಕೊಂಡು ಬರುವಂಥವ್ರಾಗ್ಯಾರ. ನಾವು ಮಾಡುವ ಕರ್ಮದೊಳಗೆ ಅಹಂಕಾರ ಇರಬಾರ್ದು, ಆಶೆ ಇರಬಾರ್ದು. ಅಹಂಕಾರ ಇತ್ತು ಅಂದ್ರೆ ಅಹಂ ಕರೇತಿ ಮಾನಮಃ ಕೃಷ್ಣಾಹಿದಂಶಿತಃ ನಾಹಂ ಕರ್ತೇತಿ ವಿಶ್ವಾಸಾಮೃತಂ ಪೀತ್ವಾ ಸುಖೀ ಭವ ಅಂತ ಸುಭಾಷಿತಕಾರರು. ನಾ ಮಾಡವ ಅಂತ ಅಂದಿ ಅಂದ್ರೆ ಕಾಳಿಂಗ ಸರ್ಪ ನಿನ್ನ ಕಚ್ಚಿದಂಗೆ ಅಂತ ಹೇಳ್ತಾರೆ. ಕೃಷ್ಣಾಹಿದಂಶಿತಃ ಆ ಭಾವನೆ ಅನ್ನೋ ವಿಷ ನಿನ್ನ ಮೈ ತುಂಬ ಏರಿಬಿಡ್ತೈತಿ. ನಾಹಂ ಕರ್ತೇತಿ ವಿಶ್ವಾಸಾಮೃತಂ ಪೀತ್ವ ನಾ ಮಾಡವಲ್ಲ, ಎಲ್ಲ ಮಾಡಿಸವ ಪರಮಾತ್ಮ ಅನ್ನುವ ಸರ್ವಾರ್ಪಣ ಭಾವನೆಯಿಂದ ಕೂಡ್ಕೊಂಡಿದ್ದಿ ಅಂತಂದ್ರೆ ನಿನಗೆ ಸುಖ ಆಕೈತಿ ಅಂತ ಹೇಳ್ಕೊಂಡು ಬರುವಂಥವ್ರಾಗ್ಯಾರ. ಅದಕ್ಕೆ ಕರ್ಮದೊಳಗೆ ಅಹಂಕಾರ ಇರಬಾರ್ದು, ಕರ್ಮದೊಳಗೆ ಬಯಕೆಗಳಿರಬಾರ್ದು, ಇಚ್ಛಾ ಇರಬಾರ್ದು, ಆಶೆ ಇರಬಾರ್ದು. ಆಶೆ ಇತ್ತು ಅಂತಂದ್ರೆ ನಮ್ಮ ಅಂತಃಕರಣ ವೃತ್ತಿ ಸದಾವಕಾಲ ಹೊಯ್ದಾಡ್ತಿರ್ತೈತಿ. ಯಾವಾಗ ಇಚ್ಛಾ ಆಕೈತೋ ಆಗ ನಮ್ಮ ಮನಸ್ಸು ಚಂಚಲ ಆಕೈತಿ. ಚಂಚಲವಾದ ಅಂತಃಕರಣದೊಳಗೆ ನೋಡ್ರಿ, ಈಗ ಒಂದು ನೀರು ಅಥವಾ ಎಣ್ಣಿನೋ ಕುದಿಯಾಕೆ ಇಟ್ಟಿರ್ತೀರಿ ನೀವು, ಅದ್ರೊಳಗೆ ಹಣಿಕೆ ಹಾಕಿರಿ ಅಂದ್ರೆ ಮುಖ ನೋಡ್ಬೇಕಂದ್ರೆ ಕಾಣ್ತೈತೇನ್ರಿ? ಕಾಣೋದಿಲ್ಲ. ಅದನ್ನು ಹೇಳ್ತಾರು ಡಿ ವಿ ಗುಂಡಪ್ಪನವರು, ಬೆದಕಾಟ ಬದುಕೆಲ್ಲ ಚನಚನವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಶಿರಿ ಸೊಗಸು ನೆನೆದು ಮಣ ಕುದಿಯುತ್ತಿಹುದಾವಗಂ ಮಂಕುತಿಮ್ಮ. ಕುದಿಯಾಕತೈತಿ ಮನಸ್ಸು, ಅಪೇಕ್ಷಿಸಿ ಬಯಸಿ ಕುದಿಯಾಕತೈತಿ. ಅದು ಪ್ರಸನ್ನಿತ್ತು ಅಂದ್ರೆ ಯಥಾಂಬಶಿ ಪ್ರಸನ್ನೇತು ರೂಪಂ ಪಶ್ಯತಿ ಚಕ್ಷುಷ. ಪ್ರಶಾಂತವಾದ ಸರೋವರದೊಳಗೆ ನೀವು ಹಣಿಕೆ ಹಾಕಿರಿ ಅಂದ್ರೆ ನಿಮ್ಮ ಮುಖ ಸ್ಪಷ್ಟ ಕಾಣ್ತತಿ. ಅದ್ರೊಳಗೆ ತೊರೆಗಳು ಎದ್ದಿದ್ದು ಅಂದ್ರೆ ಅಥವಾ ಬೊಬ್ಬುಳಿಗಳು ಎದ್ದಿದ್ದು ಅಂತಂದ್ರೆ ಹೆಂಗೆ ನಮ್ಮದು ಸ್ಪಷ್ಟವಾಗಿ ಮುಖ ಕಾಣಂಗಿಲ್ಲೋ ಹಂಗೆ ನಮ್ಮ ಅಂತಃಕರಣ ಸದಾವಕಾಲ ಆಶೆಯಿಂದ ಸಕಾಮದಿಂದ ಕೂಡ್ಕೊಂಡಿತ್ತು ಅಂತಂದ್ರೆ ನಿರರ್ಥಕ ಆಕೈತಿ. ಈ ಕರ್ಮಯೋಗವನ್ನು ಪರಮಾತ್ಮ ಇಲ್ಲಿ ಯಾಕೆ ಹೇಳಿದ ಅಂತ ಕೇಳಿದರೆ, ನಿಷ್ಕಾಮ ಕರ್ಮಯೋಗವನ್ನು ಜ್ಞಾನಕ್ಕೆ ಅಧಿಕಾರತ್ವವನ್ನು ಹೊಂದಲಿ ಅಂತ. ಇದು ಸಾಂಖ್ಯ ಯೋಗ. ಸ್ಥಿತಪ್ರಜ್ಞನ ವಿಚಾರ ಹೇಳು ಪ್ರಸಂಗಕ್ಕೆ ಯಾವ ಶುದ್ಧರಿಗೆ ಲಕ್ಷಣಗಳಾಗ್ಯಾವೋ ಅವು ಸಾಧಕರಿಗೆ ಸಾಧನೆಗಳಾಗಲಿ ಅನ್ನುವ ಕಳಕಳಿಯಿಂದ ಹೇಳಿರ್ತಕ್ಕಂಥ ಮಾತುಗಳಿವು. ಅಪೇಕ್ಷೆಯನ್ನು ತ್ಯಜಿಸಿ ಕರ್ಮವನ್ನು ಆಚರಿಸು ಅಂತ ಹೇಳ್ಕೊಂಡು ಬರುವಂಥವರಾದರು. ಒಂದು ಚುಟ್ಕ ಹೇಳಿ ನನ್ನ ಮಾತು ಮುಗಿಸ್ತನ್ನ. ಒಂದು ಸಲ ಪ್ರಸಂಗ ಏನಾಗಿತ್ತು ಅಂದ್ರೆ, ಒಬ್ಬ ಹೆಣ್ಮಗಳು ಅಪೇಕ್ಷೆ ಇಟ್ಕೊಂಡು ಏನಾರೇ ಮಾಡ್ರೆ ಏನಾಕೈತಿ ಅನ್ನೋದಕ್ಕೆ ಒಬ್ಬ ಹೆಣ್ಮಗಳು ಒಂದು 10 ರೂಪಾಯಿ ಕೊಟ್ಟು ಲಾಟ್ರಿ ಟಿಕೆಟ್ ತೊಗೊಂಡಿದ್ಲು. ಲಾಟ್ರಿ ಟಿಕೆಟ್ ತೊಗೊಂಡು ಮನೆಗೆ ಬರಲಿಲ್ಲ, ಬಸ್ ಹತ್ತಿ ಸೌದತ್ತಿ ಗುಡ್ಡಕ್ಕೆ ಹೋದ್ಲು. ಮತ್ತು ಈಗೇನು ಬಸ್ಸಿಗೆ ಟಿಕೆಟ್ ಇಲ್ಲ, ಏನಿಲ್ಲ. ಸ್ತ್ರೀ ಶಕ್ತಿ ಪ್ರೀ ಬಸ್ನ್ಯಾಗ ಹತ್ತಿ ಸೌದತ್ತಿ ಎಲ್ಲಮ್ಮನ ಗುಡ್ಡಕ್ಕೆ ಹೋದ್ಲು.
ಲಾಟ್ರಿ ಟಿಕೆಟ್ನ್ಯಾಗ ಏನಿತ್ತದು ಅಂದ್ರೆ ಒಂದು ಮೊದಲನೇ ಬಹುಮಾನನ 10 ಲಕ್ಷ ರೂಪಾಯಿ ಬಹುಮಾನ ಇತ್ತದು. ಎಲ್ಲಮ್ಮನ ಮುಂದೆ ಹೋಗಿ ನಿಂತು ಕೈ ಮುಗಿದ, ಎಲ್ಲಮ್ಮ ಇದು ಬಂಪರ್ ಬಹುಮಾನ 10 ಹಂಗೆ ಮಾಡಿದಿ ಅಂದ್ರೆ ನಿನಗೊಂದು ಜಂಪರ್ ಪೀಸ್ ತಂದು ತಯಾರಿ ಮಾಡ್ತನು ಅಂದ್ಲು. ಅಂದ್ರೆ 10 ಲಕ್ಷ ರೂಪಾಯಿ ಬಹುಮಾನ ಹತ್ತಬೇಕು, ಈಗ ಒಂದು 10 ರೂಪಾಯಿ ಜಂಪರ್ ಪೀಸ್ ಓದ ಆಯರಿ ಮಾಡಾಕಿ, ಅರ್ಪಣೆ ಮಾಡಾಕಿ ಎಲ್ಲಮ್ಮನೂ ಪ್ರತ್ಯಕ್ಷ ಆದ್ಲು. ಪ್ರತ್ಯಕ್ಷ ಏನಂದಿವ ಅಂದ್ಲು, ಯವ್ವ ಅಪರೂಪಕ್ಕಿದ ಒಂದು ಲಾಟ್ರಿ ಟಿಕೆಟ್ ತೊಗೊಂಡಣ್ಣ, ಇದೊಂದು ಲಾಟ್ರಿ ಹಂಗೆ ಮಾಡಿದೆ ಅಂದ್ರೆ ನಿನಗೊಂದು ಜಂಪರ್ ಪೀಸ್ ತಂದು ಕೊಡ್ತೀನುವ ಅಂತ ಎಲ್ಲಮ್ಮ ಅಂದ್ಲು. ದವಳಕಿನ ನಾನು ಗುಡ್ದಾಗ ಟ್ರಕ್ ಗಂಟ್ಲೆ ಬಿದ್ದಾವು, ನೀನೇ ಕಟ್ಕೊಂಡು ಹೋಗಿ ಎಟ್ಟು ಕಟ್ಕೊಂಡು ಹೋಗಿ ಅಂದ್ಲು. ಫಲಾಪೇಕ್ಷೆಯಿಂದ ಮಾಡಲ್ಪಟ್ಟಂತ ಮಾರಿ ಒಣಗಿಸ್ಕೊಂಡು ಒಣಗಿದ ಹೀರಿಕಾಯಿಗತ್ಲೆ ಮುಖ ಮಾಡ್ಕೊಂಡು ಮನೆಗೆ ಬಂದ್ಲು. ಮತ್ತೇನು ಫಲಾಪೇಕ್ಷೆಯಿಂದ ಕರ್ಮವನ್ನು ಆಚರಿಸಿದ್ರೆ ದುಃಖನ ಆಕೈತಲ್ಲ ಹೊರತಾಗಿ. ಅದಕ್ಕೆ ಭಗವಂತ ಹೇಳ್ತಾನು, ಮಾ ಕರ್ಮ ಫಲ ಹೇತುರ್ಭು ಮಾತೆ ಸಂಗೋಸ್ತ್ವ ಕರ್ಮಣಿ, ಕರ್ಮ ಮಾಡದಂಗೂ ಇರಬೇಡ, ಕರ್ಮದ ಫಲವನ್ನು ಬಯಸಬೇಡ ಅಂತ ಹೇಳ್ಕೊಂಡು ಬರುವಂಥವ್ರಾಗ ಯಾರು ಸೇವಾರೂಪ ಪುಷ್ಪ ಸದ್ಗುರು ಚರಣಾರವಿಂದಕ್ಕೆ ಅರ್ಪಣೆ ಮಾಡಿ ಅಂಥ ಸದ್ಬುದ್ಧಿಯನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ